ಹಾಯ್ ಎಲ್ಲರಿಗೂ ಈ ವಿಡಿಯೋದಾಗ ನಾನು ಗೋಬಿ ಫ್ರೈಡ್ ರೈಸ್ ಮಾಡೋದನ್ನು ತೋರ್ಸಕತ್ತೀನಿ. ಫಸ್ಟು ಫ್ಲವರ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುದೇ ನೀರೊಳಗೆ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೋಬೇಕು. ಉಪ್ಪು ಮತ್ತು ಅರಶಿನ ಹಾಕಿ ಕುದಿಸ್ಕೊಂಡು ತಕ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಿಟ್ಟು ಎರಡೂ ಈಕ್ವಲ್ ಪೋರ್ಷನಾಗಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಕಲಿಸುವಾಗ ಹಿಟ್ಟು ಏನಾದರೂ ಕಡಿಮೆ ಅನಿಸಿದರೆ ನೀವು ಮತ್ತೆ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು. ಲಾಸ್ಟಿಗೆ ಸೋಡಾ ಪುಡಿ ಹಾಕಿ ಕಲಿಸ್ಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ. ಕಾಯಿಸಿರೋ ಎಣ್ಣೆ ಒಳಗೆ ಇವನ್ನೆಲ್ಲ ಹಾಕ್ಕೊಂಡು ಕರೆದ್ರೆ ಗೋಬಿ ರೆಡಿ ಆಗ್ತಾವೆ. ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಅಂತ ತೋರಿಸ್ತೀನಿ ಬರ್ರಿ ನೆಕ್ಸ್ಟ್ ವೀಡಿಯೋದಾಗ ನಾನು. ನೆಕ್ಸ್ಟು ಒಗ್ಗರಣೆಗೆ ಉಳ್ಳಾಗಡ್ಡಿ, ಕ್ಯಾರೆಟು, ಆಲೂಗಡ್ಡೆ, ಉಳ್ಳಾಗಡ್ಡಿ ಸೊಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿನ ಉದ್ದದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ, ಕ್ಯಾರೆಟು, ಆಲೂಗಡ್ಡೆ, ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿಟ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಇದ್ರೂ ಆ್ಯಡ್ ಮಾಡ್ಕೋಬೋದು, ನಾನು ಇಲ್ಲಿ ಮಾಡಿಲ್ಲ. ನೆಕ್ಸ್ಟ್ ಎಲ್ಲ ತರಕಾರಿನೂ ಬೇಯಕ್ಕೆ ಬಿಡಬೇಕು ಒಂದು 5-10 ನಿಮಿಷ. ಇವೆಲ್ಲ ಬೆಂದಾದಮೇಲೆ ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು ಮತ್ತು ಹುಳಿ ಮತ್ತು ಬೇಕಂತಂದರೆ ಟೊಮೊಟೊ ಸಾಸನ್ನು ಹಾಕೋಬೋದು, ನಾನು ಹಾಕ್ಕೊಂಡಿನಿ. ನೆಕ್ಸ್ಟ್ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಕೋಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಗಲೇ ಕರ್ಕೊಂಡು ಇಟ್ಕೊಂಡಿರೋ ಗೋಬಿ ಹಾಕೋಬೋದು. ಗೋಬಿ ಪ್ಲೇಸ್ನೊಳಗೆ ನೀವು ಪನ್ನೀರ್, ಮಶ್ರೂಮ್ ಬೇಕಾದರೂ ಹಾಕೋಬೋದು. ಪನ್ನೀರನ್ನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕೋಬೋದು. ನೀವು ರೈಸ್, ನಾರ್ಮಲ್ ರೈಸನ್ನು ಹಾಕೋಬೋದು. ನಾನು ಇಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡೀನಿ. ಮೇಲೆ ಕೊತ್ತಂಬರಿ ಹಾಕಿದರೆ ಫ್ರೈಡ್ ರೈಸ್ ರೆಡಿ.